ಎಲ್ಲ ಧ್ಯಾನ ಬಂಧುಗಳಿಗೂ ವಂದನೆಗಳು. ಈಗ ನಾವು ಸಂಗೀತದೊಂದಿಗೆ ಧ್ಯಾನವನ್ನು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನಸ್ಥರಾಗಿರಿ. ಸಂಗೀತದೊಂದಿಗೆ ನೃತ್ಯ. ಇದರೊಳಗೆ ಪುರುಷರು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮಾಸ್ಟರ್ಸ್, ನೀವು ಎಲ್ಲಿ ನಿಂತಿದ್ದೀರಾ? ಥ್ಯಾಂಕ್ ಯು ಮಾಸ್ಟರ್ಸ್. ಶೇಖರ್ ಕುಮಾರ್ ಅವರು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. महागणपतिं मनसा स्मरामि महागणपतिं. ಸೃಜನಾ ವೇಣುಗೋಪಾಲ್ ರೆಡ್ಡಿ ಅವರಿಂದ ನಾವು ಸಂದೇಶವನ್ನು ಪಡೆಯೋಣ. We all are experiencing the consciousness. The abundant consciousness is there in everywhere on the whole planet Earth and the whole universal energy. That massive energies we are receiving through the ultimate Brahmastra is called Dhyanam. So our mind and control challenge how you have to reconstruct your mind. ఇప్పటివరకు మనం ఏదైతే చెప్పుకున్నామో మన యొక్క అన్వాంటెడ్ థాట్స్ అన్ని సబ్కాన్షియస్లో ఉన్నప్పుడు హౌ టు డిజాల్వ్ దీస్ థాట్స్. ಸಾಮಾನ್ಯವಾಗಿ ಎಲ್ಲರ ಥರ ಯಾರು ಸ್ಟ್ರಾಂಗ್ ಅಂದರೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್. ಏಕೆಂದರೆ ಒಂದು ಮ್ಯೂಟೇಷನ್ ಆದರೂ ಬದುಕ್ತಾರೆ ಅವರು. ಇತ್ತೀಚೆಗೆ ನಿಮಗೆ ನೋಡಿರ್ಬೋದು ನೀವು, ಹಾರ್ಟ್ ಅಟ್ಯಾಕ್ ಯಾರಿಗೆ ಜಾಸ್ತಿ ಅಂದರೆ ಗಂಡಸರಿಗೆ ಅಲ್ವಾ. ಎಲ್ಲ ಕಾಯಿಲೆಗಳನ್ನು ನೀವು ನೋಡ್ತಾ ಹೋದರೆ ಗಂಡಸರಿಗೇ ಕಾಯಿಲೆಗಳು ಜಾಸ್ತಿ. ಅದಕ್ಕೆ ಭಾಳ ದೊಡ್ಡ ರಿಸರ್ಚ್ ಎಲ್ಲ ನಡೆದಿದೆ. ಕಾರಣ ಏನು ಅಂತಂದರೆ ಎಮೋಷನ್ಸ್ನ ಅವರು ಈಚೆ ಹಾಕೋದಿಲ್ಲ. ಅದನ್ನು ಎಮೋಷನ್ನ ಈಚೆ ಹಾಕೋದಕ್ಕೆ ಯಾರು ಬಿಡೋದೂ ಇಲ್ಲ, ಅವರು ಅಳಾಗೆ ಇಲ್ಲ. ಅದೊಂದು ಮಾಡಿಬಿಟ್ಟಿದ್ದೀವಿ.
ಆ ಸ್ತ್ರೀತ್ವದ ನಮ್ಮ ಹತ್ರ ಬಂತು. ಆ ಒಂದು ಆಧ್ಯಾತ್ಮಿಕತೆ ಅಂದರೆ ಸ್ತ್ರೀ ಮೇಡಮ್ ಎಲ್ಲ ಹೇಳ್ತಾರಲ್ಲ, ಖಂಡಿತ ಅದು ನನ್ನ ಜೀವನನೇ ಸಾಕ್ಷಿ. ನಾನು ಇಷ್ಟು ಪೇಷನ್ಸಿಂದ ತಣ್ಣಗೆ ಕುತ್ಕೊಂತಿರ್ಲಿಲ್ಲ ನಾನು 1.5 ಗಂಟೆ, ಬರೀ ಓಡು 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 ಧ್ಯಾನಕ್ಕಿಂತ ಮುಂಚೆ. ಇವಾಗೆಲ್ಲ ನಾವು ಇಷ್ಟ ಪೇಷನ್ಸಿಂದ, ಸಹನಿಂದ ಎಲ್ಲರ ಮಾತು ಕೇಳಿಸ್ಕೊಂತಿದ್ದೀವಿ ಅಂದರೆ ಬಿಕಾಸ್ ಆಫ್ ಮೆಡಿಟೇಷನ್. ನೋಡಿ, ಆ ಧ್ಯಾನ ಶಕ್ತಿ ಆಧ್ಯಾತ್ಮಿಕ ಆರೋಗ್ಯದಿಂದನೇ. PSSM ಮೈಸೂರು ಕಡೆಯಿಂದ ಬಿಡುಗಡೆ ಆಗಿರೋವಂಥದ್ದು. ದಯವಿಟ್ಟು ಎಲ್ಲರೂ ಇದನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಎಲ್ಲರೂ ಮನೆ ಮನೆಗೆ ಇದನ್ನು ತಲುಪಿಸ್ಕೊಂಡು ಓದುವಂತೆ ನಾನು ಇಲ್ಲಿಂದ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ಇದರಲ್ಲಿ ಕಂಟೆಂಟ್ ತುಂಬ ಚೆನ್ನಾಗಿದ್ದಾವೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.